ಇವತ್ತು ಲೇಸರ್ಗಳ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ತುಂಬ ಮಟ್ಟಕ್ಕೆ ನಮಗೆ ಕಣ್ಣಲ್ಲಿ ನೀವು ಕಣ್ಣು ಚೆಕಪ್ಗೆ ಹೋದಾಗ ಲೇಸರ್ ಅನ್ನೋ ವರ್ಡು ಕಾಮನ್ನಾಗಿ ಕೇಳ್ತಾ ಇರ್ತೀರಿ. ಏನಿದು ಲೇಸರ್ ಅಂದರೆ, ಕಣ್ಣಿನಲ್ಲಿ ಭಾಳ ಥರದ ಲೇಸರ್ ಬರುತ್ತೆ. ಕೆಲವು ಲೇಸರ್ ಲ್ಯಾಸಿಕ್ ಅಂತ ಕರಿತೀವಿ, ಅದು ನೀವು ಗ್ಲಾಸಸ್ನ ತೆಗೆದು ಹಾಕೋದಕ್ಕೆ ಅಂತ ಕರಿಗುಡ್ಡೆ ಮೇಲೆ ಮಾಡುವಂಥ ಲೇಸರ್ ಅದು. ಬಟ್ ನಾನಿವತ್ತು ತಿಳಿಸೋದಕ್ಕೆ ಏನು ಇಚ್ಛೆ ಪಡ್ತೀನಿ ಅಂತಂದರೆ ರೆಟಿನಾ ಲೇಸರ್ಗಳ ಬಗ್ಗೆ. ರೆಟಿನಾ ಅಂದರೆ ಕಣ್ಣಿನ ನರಕ್ಕೆ ರೆಟಿನಾ ಅಂತ ಕರಿತೀವಿ. ನಮಗೆ ಮೇನ್ ದೃಷ್ಟಿ ಬರೋದೇ ಕಣ್ಣಿನ ನರದಿಂದ. ಕಣ್ಣಿನ ನರದಲ್ಲಿ ಕೆಲವು ಸಲ ಏನಾಗುತ್ತೆ ಅಂದರೆ ಎಸ್ಪೆಷಲಿ ಶುಗರಿಂದಾಗಿ ಹೊಸ ರಕ್ತನಾಳಗಳು ಬೆಳ್ಕೊಳ್ಳೋ ಸಾಧ್ಯತೆಗಳಿರುತ್ತೆ ನರದ ಮೇಲೆ. ಈ ಹೊಸ ರಕ್ತನಾಳಗಳು ಬೆಳ್ಕೊಂಡಾಗ ಅರ್ಲಿ ಸ್ಟೇಜಲ್ಲಿ ನಿಮ್ಗೆ ಯಾವುದೇ ಥರದ ಸಿಮ್ಟಮ್ಸ್ ಬರ್ದಲೇ ಇರ್ಬೋದು. ಆವಾಗ ನಿಮಗೆ ಏನಂತಂದರೆ ನೀವು ರೆಗ್ಯುಲರ್ ಚೆಕಪ್ಗೆ ಹೋದಾಗ ಡಾಕ್ಟ್ರ್ ಹೇಳ್ತಾರೆ ನಿಮ್ಗೆ ದೃಷ್ಟಿಯೆಲ್ಲ ಚೆನ್ನಾಗೇ ಇರುತ್ತಿಲ್ಲ, ನಿಮ್ಗೆ ಹೊಸ ರಕ್ತನಾಳಗಳು ಬೆಳ್ಕೊಂಡಿದೆ, ಲೇಸರ್ ಮಾಡಬೇಕು ಅಂತ. ಈ ಲೇಸರ್ ಅಂದರೆ ಏನು ಅಂತಂದರೆ ಇದು ಶಸ್ತ್ರಚಿಕಿತ್ಸೆ ಅಲ್ಲ, ಇದನ್ನು ಲೈಟ್ ಬೇಸ್ ಥೆರಪಿ ಅಂತ ಕರಿತೀವಿ. ಇದು ಕಣ್ಣಿನಲ್ಲಿ ಹೋಗ್ಬಿಟ್ಟು ಲೇಸರ್ನ ಬಳಸ್ಬಿಟ್ಟು ಅದು ಯಾವ್ಯಾವ ಏರಿಯಾದಲ್ಲಿ ಸ್ವಲ್ಪ ನಾನ್ ಪರ್ಫ್ಯೂಷನ್ ಏರಿಯಾ ಅಂತ ಕರಿತೀವಿ, ಐಪಾಕ್ಸಿಕ್ ಏರಿಯಾ ಅಂತ, ಆ ಏರಿಯಾನ ಅಬ್ಲೇಟ್ ಮಾಡ್ತಾರೆ. ಆ ಥರ ಮಾಡೋದ್ರಿಂದ ಅಂದರೆ ಒಂದು ಕಣ್ಣಿನ ನರಕ್ಕೆ ಒಂದು ರೀತಿ ಶಾಖ ಕೊಡೋದು ಅಂತ ಹೇಳ್ಬೋದು ನಾವು ಕಾಮನ್ ಲೇಮನ್ ಟರ್ಮಲ್ಲಿ ಹೇಳಬೇಕು ಅಂತಂದರೆ. ಇದನ್ನು ಮಾಡೋದ್ರಿಂದ ಹೊಸ ರಕ್ತನಾಳಗಳು ಕರಗೋಕ್ಕೆ ಶುರುವಾಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ಲೇಸರಲ್ಲೇ ಈ ರಕ್ತನಾಳಗಳು ಕರೆದ್ರೆ ಮತ್ತೆ ಬೇರೆ ಏನು ಚಿಕಿತ್ಸೆಗಳು ಅವಶ್ಯಕತೆ ಇರಲ್ಲ. ಮತ್ತು ಇನ್ನೂ ಕೆಲವು ಸಲ ರೆಟಿನಲ್ ವೇನ್ ಅಕ್ಲೂಷನ್ಸ್ ಅಂತ ಕರಿತೀವಿ. ಆ ರಕ್ತನಾಳಗಳು ಏನಾರ ಬ್ಲಾಕ್ ಆದಾಗ ಏನಾಗುತ್ತೆ, ಆ ಸರ್ಕ್ಯುಲೇಷನ್ನ ಕಾಂಪನ್ಸೇಟ್ ಮಾಡೋದಕ್ಕೆ ಅಂತ ಹೊಸ ರಕ್ತನಾಳಗಳು ಬೆಳೆಯೋಕ್ಕೆ ಶುರುವಾಗುತ್ತೆ. ಆ ಟೈಮಲ್ಲಿ ಕೂಡ ಈ ಲೇಸರ್ನ ಬಳಸಬೇಕಾಗಿ ಬರುತ್ತೆ ಕಣ್ಣಲ್ಲಿ ನಾವು. ಮತ್ತು ಇನ್ನೊಂದು ಫೋಕಲ್ ಲೇಸರ್ ಅಂತ ಕೂಡ ಕರಿತೀವಿ. ಈ ಫೋಕಲ್ ಲೇಸರ್ ಏನು ಅಂತಂದರೆ ಈ ಕಣ್ಣಿನ ನರದ ಕೇಂದ್ರ ಭಾಗ ಅಥವಾ ಮ್ಯಾಕ್ಯುಲಾ ಅಂತ ಏನು ಕರಿತೀವಿ, ಅಲ್ಲೇನಾರು ಕಣ್ಣಲ್ಲಿ ನೀರು ತುಂಬಿಕೊಳ್ಳೋದು, ಅಲ್ಲೂ ಕೆಲವು ಸಲ ಹೊಸ ರಕ್ತನಾಳಗಳು ಬೆಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಆ ಥರ ಕಂಡೀಷನ್ಸ್ಗಳು ಕೂಡ ನಾವು ಫೋಕಲ್ ಲೇಸರ್ ಅಂತ ಮಾಡ್ತೀವಿ ಇದಕ್ಕೆ ಅಂತ. ಸೊ ನೆಕ್ಸ್ಟ್ ಟೈಮ್ ನೀವು ಕಣ್ಣಿನ ಚಿಕಿತ್ಸೆಗೆ ಹೋದಾಗ ಯಾವುದು ಲೇಸರ್ ಅಂತ ಹೇಳಿದಾಗ ನೀವು ಅದನ್ನ ಬಗ್ಗೆ ತಿಳ್ಕೊಬೇಕು. ಇನ್ನು ಗ್ಲಕೋಮದಲ್ಲೂ ಲೇಸರ್ ಮಾಡ್ತಾರೆ, ಅದು ಐರಿಡಾಟಮಿ ಅಂತ ಆ್ಯಂಗಲ್ಸ್ ನ್ಯಾರೋ ಇದ್ದರೆ, ಅಥವಾ ಇದು ತುಂಬ ಥರದ ಲೇಸರ್ ಬರುತ್ತೆ. ಅಂದರೆ ಲೇಸರ್ ಅಂದರೆ ಒಂದೇ ಥರ ಬರಲ್ಲ, ಅದರಲ್ಲಿ ವಿಧಗಳಿರುತ್ತೆ. ಸೊ ನಿಮಗೆ ಲೇಸರ್ ಅಂತ ನಿಮ್ಮ ವೈದ್ಯರು ಅದ್ರ ಬಗ್ಗೆ ಹೇಳಿದಾಗ ಅದು ಏನಕ್ಕೋಸ್ಕರ ಲೇಸರ್ ಮಾಡ್ತಿದ್ದಾರೆ ಮಾಹಿತಿ ತಿಳ್ಕೊಂಡು ಮುಂದುವರಿಯೋದು ಒಳ್ಳೆಯದು.